ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ದೇವ ಮಕ್ಕಳೇ, ಒಂದು ವಾಕ್ಯನ ಓದ್ಕೊಳ್ಳೋಣ. ಯೆಶಾಯ ಗ್ರಂಥ 43:2 ನೀನು ಜಲರಾಶಿ ಹಾದು ಹೋಗುವಾಗಲೂ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ. ಜೋಲೆ ನಿನ್ನ ದಹಿಸದು. ಯೆಹೋವನೆಂಬ ನಾನೇ ನಿನ್ನ ದೇವರಾಗಿದ್ದೇನೆ. ಹಾಲೆಲೂಯ. ದೇವ ಮಕ್ಕಳೇ, ವಾಕ್ಯ ಹೇಳುತ್ತೆ, ಜಲರಾಶಿ ಹಾದು ಹೋಗೋಗ್ಲು ನಾನು ನಿನ್ನ ಸಂಗಡ ಇರುತ್ತೇನೆ. ನೋಡಿದ್ರೆ, ಜಲರಾಶಿ ಹಾದು ಹೋಗುವಾಗ ದೇವರು ನಮ್ಮ ಸಂಗಡ ಇರ್ತಾರಂತೆ. ನದಿಗಳನ್ನು ದಾಟುವಾಗಲೂ ನಾನು ನಿನ್ನ ಸಂಗಡ ಇರುತ್ತೇನೆ. ಉರಿಯಲ್ಲಿ ನಡೆಯುವಾಗಲೂ ನಾನು ನಿನ್ನ ಸಂಗಡ ಇರುತ್ತೇನೆ. ಜೋಲೆ ನಿನ್ನ ದಹಿಸದು. ಆಮೇಲೆ ಹಾಲೆಲೂಯ. ಈ ನದಿಗಳು, ಜಲರಾಶಿಗಳಂದರೆ ನಮ್ಮ ಜೀವಿತದಲ್ಲಿ ಜಲರಾಶಿಗಳ ಹಾಗೆ ಅನೇಕ ಹೋರಾಟಗಳು, ಈ ಜಲರಾಶಿಗಳಾಗಿ ಅನೇಕ ಹೋರಾಟಗಳು, ನದಿಗಳ ಹಾಗೆ ನದಿಗಳು ಮುಳುಗಿ ಯಾವ ರೀತಿ ತುಂಬಿ ಹರಿತವಲ್ಲ, ಆ ರೀತಿಯಾಗಿ ಆ ನದಿಗಳು ಹರಿಯುವಂಥ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ, ಕುಟುಂಬಗಳಲ್ಲಿ ಒಂದು ಮಹಾ ಬಿರುಗಾಳಿ, ಒಂದು ಹೋರಾಟಗಳು, ಸಮಸ್ಯೆಗಳನ್ನ ಕುರಿತದ್ದು ಹೇಳುತ್ತೆ. ಆದರೆ ನಮ್ಮ ಜೀವಿತದಲ್ಲಿ ಎಂಥ ಒಂದು ಜಲರಾಶಿ ಮಧ್ಯಗಳಲ್ಲಿ ನಾವು ಹಾದು ಹೋದರೂ ದೇವರು ನಮ್ಮ ಸಂಗಡ ಇರ್ತಾನೆ. ಎಂಥ ಭಯಂಕರವಾದ ನದಿಗಳನ್ನು ದಾಟುವಂಥ ಪರಿಸ್ಥಿತಿಗಳು ಬಂದರೂ ಅದರ ಮಧ್ಯದಲ್ಲಿ ದೇವರು ಇರ್ತಾನೆ. ಎಂಥ ಭಯಂಕರವಾದ ಒಂದು ಅಗ್ನಿಗಳನ್ನು ನಾವು ದಾಟಿ ಹೋಗೋಗಲು ಅವುಗಳು ನಮ್ಮನ್ನು ದಹಿಸೋದು. ಕಾರಣ, ಅವುಗಳೆಲ್ಲ ಸೃಷ್ಟಿಸಿರುವಂತಹ ಆ ಸೃಷ್ಟಿಕರ್ತನು ನಮ್ಮ ಸಂಗಡ ಇರುವಾಗೆ ಅವುಗಳು ನಮ್ಮನ್ನೇನು ಮಾಡಲ್ಲ, ಮುಳುಗಿಸೋಕ್ಕಾಗೋದಿಲ್ಲ, ನಮ್ಮನ್ನು ಸುಟ್ಟಾಕೋಕ್ಕಾಗೋದಿಲ್ಲ, ನಮ್ಮನ್ನು ಹಾಗೆ ಏನಾಗಲ್ಲ, ಆಪತ್ತುಗಳಲ್ಲಿ ನಮ್ಮನ್ನು ತೂರಿಕೊಂಡು ಹೋಗಲು ಸಾಧ್ಯವಿಲ್ಲ. ಹಾಲೆಲೂಯ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ನೀನು ಜಲರಾಶಿ ಹಾದು ಹೋಗುವಾಗಲೂ ನಾನು ನಿನ್ನ ಸಂಗಡ ಇರ್ತೀನಿ. ಎಷ್ಟೇ ಹೋರಾಟಗಳಿದ್ರು, ಶೋಧನೆಗಳಿದ್ರು, ಎಷ್ಟೇ ಕಷ್ಟಗಳಿದ್ರು, ಅವಮಾನಗಳಿದ್ರು, ಅವುಗಳೆಲ್ಲದರ ಮಧ್ಯದಲ್ಲಿ ನೀನು ಇರ್ತೀಯ. ಆದರೆ ನೀನು ಅವುಗಳಲ್ಲಿ ಮುಳುಗಿ ಹೋಗೋದಿಲ್ಲ. ಕಾರಣ, ನಾನು ನಿನ್ನ ಸಂಗಡ ಇರುತ್ತೇನೆ. ಭಯಂಕರವಾದ ನದಿಗಳು, ದಾಟೋಕ್ಕೆ ಆಗದಷ್ಟು ರಭಸವಾಗಿ ಹರಿಯುವಂಥ ನದಿಗಳಿರ್ತಾವೆ. ಆದರೆ ನಮ್ಮ ಜೀವಿತದಲ್ಲಿ ನಾವು ಏನು ಮಾಡೋಕ್ಕಾಗದಾಗೆ ಹಾಗೆ ನಾವು ನಿಂತು ಬಿಡ್ತೀವಿ. ಅದೇ ಆ ನದಿಗಳು ದಾಟೋಕ್ಕೆ ಆಗದಾಗೆ ನಾವು ನಿಲ್ಲುವಂಥ ಒಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ. ಆ ರೀತಿಯಾಗಿ ದಾಟೋಕ್ಕಾಗದೇ ಇರೋಂಥ ಎಷ್ಟೇ ಸಮಸ್ಯೆಗಳು, ಹೋರಾಟಗಳಿದ್ದರೂ ಅವುಗಳ ಮಧ್ಯದಲ್ಲಿ ನಾವುಗಳು ಕೂಡ ಏನು ಮಾಡ್ತೀವಂತೆ, ಸುಲಭಕರವಾಗಿ ಅವುಗಳನ್ನು ದಾಟಿ ಹೋಗಲು ದೇವರ ಬಲವು ನಮ್ಮೊಟ್ಟಿಗಿದೆ. ದೇವರ ಹಸ್ತ, ನಮ್ಮ ಹಸ್ತವನ್ನು ಹಿಡಿದು ನಮ್ಮನ್ನು ದಾಟಿಸಲು ದೇವರು ಶಕ್ತನಾಗಿದ್ದಾನೆ. ಉರಿಯಲ್ಲಿ ನಡೆಯುವಾಗಲೂ ಆ ಜೋಲೆ ನಿನ್ನನ್ನು ದಹಿಸೋದು. ಶಾದ್ರಕ್, ಮೇಷಕ್, ಅಬೇದ್ನೆಗೋರನ್ನ ನೋಡ್ರಿ, ಉರಿಯುವಂಥ ಆ ಬೆಂಕಿಯ ಜೋಲೆ ಒಳಗಡೆ ಅವ್ರುಗಳನ್ನು ತಳ್ಳಿಬಿಟ್ಟರು. ಆದರೆ ಆ ಬೆಂಕಿ ಅವ್ರುಗಳನ್ನು ಸುಡಲಿಲ್ಲ. ಅವರ ಶತ್ರುಗಳನ್ನು ಆ ಬೆಂಕಿ ಸುಟ್ಟು ಹಾಕಿತು. ಆಮೇಲೆ ಹಾಲೆಲೂಯ. ಅಂಥ ಒಂದು ಬೆಂಕಿಯ ಜೋಲೆಗಳಲ್ಲಿ ಈ ದಿನಗಳಲ್ಲಿ ನಾವು ಹಾದು ಹೋದರೂ ಅದರ ಮಧ್ಯದಲ್ಲಿ ದೇವರು ನಮ್ಮ ಸಂಗಡ ಇರುವಾಗೆ ಆ ಜೋಲೆಗಳು ಕೂಡ ನಮ್ಮನ್ನು ಸುಡೋಕ್ಕೆ ಆಗೋದಿಲ್ಲ. ಹಾಲೆಲೂಯ. ನಮ್ಮ ಮುಂದೆ ಎಷ್ಟೇ ದೊಡ್ಡ ಕೆಂಪು ಸಮುದ್ರ ನಿಂತರೂ ಅವುಗಳು ನಮಗೆ ದಾರಿ ಬಿಡಲೇಬೇಕು. ಎಂಥ ಯೋರ್ದಾನ್ ಹೊಳೆಗಳು ನಮಗೆ ವಿರೋಧವಾಗಿ ಎದ್ದು ಬಂದರೂ ಅದು ನಮ್ಮನ್ನು ನೋಡಿ ಅದು ಓಡಿ ಹೋಗಲೇಬೇಕು. ಎಂಥ ಯೆರಿಕೋ ಕೋಟೆ ನಮ್ಮ ಮುಂದೆ ನಿಂತರೂ ಅದು ಕುಸಿದು ಬೀಳಲೇಬೇಕು. ಎಂಥ ಭಯಂಕರವಾದ ರಾಕ್ಷಸವಾದ ಅಂಥ ಗೋಲಿಯಾತನು ನಮ್ಮ ಮುಂದೆ ನಿಂತರೂ ಅವನು ಕೆಳಗಡೆ ಬೋರಳ ಬೀಳಲೇಬೇಕು. ಕಾರಣ, ಇವಳು ಯಾವುದು ನಮ್ಮನ್ನು ಎದುರಿಸೋಕ್ಕೂ ನಮ್ಮ ಮುಂದೆ ನಿಲ್ಲಕ್ಕಾಗದೆ ಇವಳು ಮುರಿದು ಕುಸಿದು ಇದು ಹಿಂಜಾರಿ ಓಡಿ ಹೋಗಬೇಕು. ಹಾಗಾದರೆ ನಮ್ಮ ಸಂಗಡ ಯಾರು ಇರಬೇಕಂದ್ರೆ ಮಹಾ ಸರ್ವಶಕ್ತನಾಗಿರೋಂಥ ಆ ಯೇಸು ಸ್ವಾಮಿ ನಮ್ಮ ಸಂಗಡ ಇರಬೇಕು. ನಮ್ಮ ಸಂಗಡ ಆತನ ಇರುವಾಗೆ ಸಮುದ್ರ ಆತನ ನೋಡಿ ದಾರಿ ಬಿಟ್ಟಿತು. ಯೋರ್ದಾನ್ ಹೊಳೆ ಆತನ ನೋಡಿ ಹಿಂಜಾರಿ ಓಡಿ ಹೋಯಿತು. ಬೆಂಕಿ ಭಕ್ತಗಳನ್ನು ಸುಡದೆ ಆ ಬೆಂಕಿ ಹಾಗೆ ಅವರುಗಳನ್ನು ಮುಟ್ಟದಾಗೆ ಅಧಿಕಾರವನ್ನು ಅಡಗಿಸಿಕೊಂಡಿತ್ತು. ಹಾಲೆಲೂಯ. ಕಾರಣ, ಗೋಲಿಯಾತು ಯಾರನ್ನ, ದಾವೀದನನ್ನು ಜಯಿಸೋಕ್ಕಾಗದಾಗೆ ದಾವೀದನ ಮುಂದೆ ಆ ಗೋಲಿಯಾತನ ಬೋರಳ ಬಿದ್ದ. ಹಾಲೆಲೂಯ. ದೇವ ಮಕ್ಕಳೇ, ದೇವ ಮಕ್ಕಳು ಜಯಶಾಲಿಗಳು, ದೇವ ಮಕ್ಕಳು ಬಲಿಷ್ಠರು. ಕಾರಣ, ದೇವರಿಂದ
ಕರೆಯಲ್ಪಟ್ಟು ಆರಿಸಲ್ಪಟ್ಟು ಅಭಿಷೇಕಿಸಲ್ಪಟ್ಟು ದೇವರಾದ ಕರ್ತನನ್ನೇ ಧರಿಸಿಕೊಂಡಿರುವಂಥ ದೇವ ಜನಾಂಗದವರು. ಹಾಗಾಗಿ ಅವರುಗಳ ಮುಂದೆ ಈ ಕಾರ್ಯಗಳು ಯಾವುದು ನಿಲ್ಲೋಕ್ಕೆ ಸಾಧ್ಯವೇ ಇಲ್ಲ. ದೊಡ್ಡ ಬೆಟ್ಟವೇ ನೀನು ಯಾರು, ಜೆರುಬ್ಬಾಬೆಲನ ಮುಂದೆ ನೆಲಸಮ. ಆಗ ಅಭಿಷೇಕಿಸಲ್ಪಟ್ಟವ್ರ ಮುಂದೆ ಯಾವ ಬೆಟ್ಟದ ರೀತಿಯಲ್ಲಿ ಕಷ್ಟಗಳು, ಸಮಸ್ಯೆಗಳು, ಆಪತ್ತುಗಳು ನಿಲ್ಲಲು ಸಾಧ್ಯವಿಲ್ಲ. ಆಮೇಲೆ ಹಲ್ಲೆಲೂಯಾ. ಅಂದರೆ ಯೇಸು ಹೇಳ್ತಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಈ ಲೋಕವನ್ನೇ ಜಯಿಸಿದ್ದೇನೆ. ಹಾಗಾಗಿ ದೇವ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಎಂಥ ಕೆಂಪು ಸಮುದ್ರಗಳು ಬಂದರೂ ಭಯಪಡಬೇಡಿ, ಎಂಥ ಗೋಲಿಯಾತ್ಗಳು ಬಂದರೂ ಭಯಪಡಬೇಡ್ರಿ, ಎಂಥ ಯೋಧರನ್ನು ಒಳೆಗಳು ರಭಸವಾಗಿ ಹರಿದು ಬಂದರೂ ಭಯಪಡಬೇಡಿ. ನೆಬೂಕದ್ನೆಚ್ಚರ 7ರಷ್ಟು ಬೆಂಕಿಯನ್ನು ಉರಿಸಿದರು, ಅವುಗಳನ್ನ ನೋಡಿ ಭಯಪಡಬೇಡಿ. ಎಂಥ ಶತ್ರುಗಳು ನಿಮಗೆ ಸವಾಲಾಕಿ ಎದ್ದು ಬಂದರೂ ಭಯಪಡಬೇಡಿ. ಇವುಗಳೆಲ್ಲದಕ್ಕಿಂತ ಮೇಲಾದವನು ಯೇಸು ಕ್ರಿಸ್ತನು ನಮ್ಮ ಸಂಗಡ ಇರುವಾಗೆ ನಾವು ಎಲ್ಲವನ್ನು ಸುಲಭಕರವಾಗಿ ಅವರ ನಾಮವನ್ನು ನಾವು ಹೇಳಿ ನಾವು ಜಯಿಸಿಬಿಡುತ್ತೇವೆ. ಹಾಗಾಗಿ ದೇವ ಮಕ್ಕಳೇ, ಧೈರ್ಯವಾಗಿರ್ರಿ, ಯೇಸು ನಿಮ್ಮ ಸಂಗಡ ಇರ್ತಾನೆ. ಯಾವ ವಿಷಯದಲ್ಲಿ ಭಯಪಡಬೇಡಿ, ಕಳವಳ ಪಡಬೇಡಿ, ಕರ್ತನನ್ನು ಆತುಕೊಳ್ಳ್ರಿ. ಅವ್ರು ನಿಮ್ಮ ಮುಂದಿರುವಾಗೆ ನಿಮ್ಮನ್ನು ಮುಟ್ಟೋರು ಯಾರು, ನಿಮಗೆ ಸವಾಲು ಬಿಡೋರು ಯಾರು, ನಿಮ್ಮನ್ನು ಎದುರಿಸೋರು ಯಾರು ಇಲ್ಲದೆ ಹೋಗಿಬಿಡುತ್ತಾರೆ. ಹಲ್ಲೆಲೂಯಾ. ನೀತಿವಂತರ ವಂಶಗಳು ಶುಭ ಹೊಂದುತ್ತೆ, ಅವರ ಮನೆಗಳಲ್ಲಿ ಧನ ಐಶ್ವರ್ಯಗಳಿರುತ್ತೆ, ಅವರ ಕುಟುಂಬಗಳಲ್ಲಿ ದೇವ ಆಶೀರ್ವಾದಗಳಿರುತ್ತೆ. ಹಾಗಾಗಿ ಯೇಸು ನಿಮ್ಮ ಸಂಗಡ ಇದ್ದಾನೆ, ಧೈರ್ಯವಾಗಿರ್ರಿ, ಭಯಪಡಬೇಡಿ. ಈ ವಾಕ್ಯವನ್ನು ನೋಡಿಕೊಂಡಿರೋಂಥ ಎಲ್ಲ ಮಕ್ಕಳೇ, ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾದ ಯೇಸು ರಾಜ, ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳಿಗೂ ಧೈರ್ಯ ಕೊಡ್ರಿ, ಎಲ್ಲರನ್ನ ಬಲಪಡಿಸ್ರಿ, ಎಲ್ಲರೊಟ್ಟಿಗೆ ನೀವಿದ್ದು ಮಾರ್ಗ ನಡೆಸ್ರಿ. ಯಾರು ಭಯಪಡಬಾರ್ದು, ಕಳವಳ ಪಡಬಾರ್ದು, ಯಾರು ಹೆದರ್ಕೊಳ್ಬಾರ್ದಪ್ಪ. ನೀನು ಇರುವಾಗೆ ನೀನು ಅವ್ರುಗಳನ್ನು ಬಲವಾಗಿ ನಡೆಸಲು ಶಕ್ತನಾಗಿದೆಯ ಸ್ವಾಮಿ. ಎಲ್ಲರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತೀವಿ. ಕರ್ತನ ಎಲ್ಲರನ್ನ ಆಶೀರ್ವದಿಸ್ರಿ, ಬಲಪಡಿಸ್ರಿ. ಹಾಗೇ ಮಾಡಿರಿ. ಪ್ರಾರ್ಥನೆ ಕೇಳಿದ್ಗಾಯ್ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇ. ದೇವ ಮಕ್ಕಳೇ, 2026 2ನೇ ತಿಂಗಳಲ್ಲಿ ನೋಡ್ರಿ, ದೇವರು ನಮ್ಮನ್ನು ಜನವರಿ ಫುಲ್ಲು ಕಾದು ದೇವರು ನಮ್ಮನ್ನು ಆಶೀರ್ವಾದವಾಗಿ ನಡೆಸಿದ್ದಾರೆ. ಈ ಫೆಬ್ರವರಿ ತಿಂಗಳಲ್ಲಿ ಸಹ ದೇವರು ನಮ್ಮನ್ನು ಅದ್ಭುತವಾಗಿ ನಮ್ಮನ್ನು ಆಶೀರ್ವಾದವಾಗಿ ನಡೆಸಿದ್ದಾರೆ. ಸ್ಕೂರು ಸಭೆಗಳಲ್ಲಿ, ಹೆಬ್ಬಗೋಡಿ ಸಭೆಯಲ್ಲಿ ನೈಟ್ ಪ್ರೇಯರಿಗೆಲ್ಲ ಭಾಗವಹಿಸ್ರಿ. ದೇವರು ಮಾಡಿರೋ ಅದ್ಭುತಗಳಿಗೆ ಅವರಿಗೆ ಕೃತಜ್ಞತೆ ಸ್ತುತಿ ಹೇಳೋಣ. ಮತ್ತು 3ನೇ ತಿಂಗಳ ಆಶೀರ್ವಾದಗಳನ್ನ ನಾವು ಹೊಂದಿಕೊಂಡು ನಾವು ಹೊರಗಡೆ ಹೋಗೋಗೆ ಆ ತಿಂಗಳೆಲ್ಲ ದೇವರು ನಮ್ಮ ಜೊತೆಲಿದ್ದು ನಮ್ಮನ್ನು ಕಾಯಲು ಶಕ್ತನಾಗಿದ್ದಾನೆ. ನೋಡಿಕೊಂಡಿರಿ ಅಂತ ಎಲ್ಲ ಮಕ್ಕಳು ಭಾಗವಹಿಸ್ರಿ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.